ಸಂಸ್ಥೆಯ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರವು ಭಾರತದಲ್ಲಿಯೇ ಪ್ರಥಮ ಬಾರಿಗೆ ನ್ಯೂರೋವೆಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ ಹಾಗೂ ಹೃದಯಕ್ಕೆ ಪಾಲಿಮರ್ ವಾಲ್ವ್ ಅಳವಡಿಸುವಲ್ಲಿ ಯಶಸ್ವಿಯಾಗಿದೆ ಎಂದು ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕ ಡಾಕ್ಟರ್ ದಯಾನಂದ್ ಹೇಳಿದರು. ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹೃದಯ ರೋಗದಿಂದ ಬಳಲುತ್ತಿದ್ದ ವ್ಯಕ್ತಿಯನ್ನು ಪರೀಕ್ಷಿಸಿದಾಗ ಆತನ ಹೃದಯದ ವಾಲ್ವ್ ಹಾಳಾಗಿರುವುದು ಕಂಡುಬಂದಿತು. ಆತನಿಗೆ ಶಸ್ತ್ರಚಿಕಿತ್ಸೆ ಮೂಲಕ ಅಮೆರಿಕದ ಮೂಲದ ಪೊಲಾಕ್ ಕಂಪನಿಯು ಅಭಿವೃದ್ಧಿಪಡಿಸಿದ ಭಾರತದ ಡಾನ್ ಲೈಫ್ ಸೈನ್ಸ್ ತಯಾರಿಸಿದ ಅತ್ಯಾಧುನಿಕ ತಂತ್ರಜ್ಞಾನದ ಪಾಲಿಮರ್ ಹೃದಯ ಮೈಟ್ರಲ್ ವಾಲ್ವ್ ಅನ್ನು ಅಳವಡಿಸುವಲ್ಲಿ ಕೆಎಲ್ಇ ಸಂಸ್ಥೆಯ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರದ ಹೃದಯ ಶಸ್ತ್ರಚಿಕಿತ್ಸಾ ವಿಭಾಗದ ಹಿರಿಯ ತಜ್ಞ ವೈದ್ಯರಾದ ಡಾಕ್ಟರ್ ಮೋಹನ್ ಗಾನ್ ಅವರು ಯಶಸ್ವಿಯಾಗಿಸಿದ್ದಾರೆ ಎಂದರು. So these blocks also occur in the leg, ಕೈ ಕಾಲು ಮತ್ತೆ ಗೋಣು ಬ್ರೈನ್ ಎಲ್ಲ ಆಗುತ್ತೆ ಬ್ಲಾಕ್ಸ್. ಸೇಮ್ ಹಾರ್ಟ್ ಅಲ್ಲಿ ಯಾವಾಗ ಬ್ಲಾಕ್ ಬರುತ್ತೆ, ಕೈ ಕಾಲಲ್ಲೂ ಬ್ಲಾಕ್ ಬರುತ್ತೆ, ಸೇಮ್ ಟೈಮ್ ಅಲ್ಲೇ ಬರುತ್ತೆ. ಸ್ವಲ್ಪ ಇದು ಮುಂಚೆ ರಿಕಗ್ನೈಸ್ ಆಗುತ್ತೆ, ಇದ್ರಲ್ಲಿ ಸ್ವಲ್ಪ ಲೇಟ್. ಸೊ ಮೋಸ್ಟ್ ಆಫ್ ದ ಪೇಷಂಟ್ಸ್ ನಮ್ಮ ಇಂಡಿಯಾದಲ್ಲಿ, ಬಿಕಾಸ್ ದೇ ಆರ್ ನಾಟ್ ಎಕ್ಸ್ಪೋಸ್ಡ್ ಸೊ ಟು ಅವರ್ ಫೀಲ್ಡ್, ಅವರ್ ಇಂಟರ್ವೆನ್ಷನ್ ರೇಡಿಯಾಲಜಿ is similar to something like intervention cardiology only. We don't touch the heart, but we touch all the parts of the body, right from brain to toes. So we treat brain treatments like an aneurysm, blade, idu stenting, idu lakwa ಹೊಡೆದಿದಾಗ ಸ್ಟ್ರೋಕ್ ಆಗಿದ್ದಾಗ ಸ್ಟೆಂಟ್ ಹಾಕಿ ತೆಗಿಯೋದು, ಅಥವಾ ಆಸ್ಪಿರೇಟ್ ಮಾಡಿ ತೆಗಿಯೋದು, ಇಲ್ಲ ಗೋಣಲ್ಲಿ ಬ್ಲಾಕ್ ಆಗಿದ್ದಾಗ ಸ್ಟೆಂಟ್ ಹಾಕೋದು. ಸೊ ಇವೆಲ್ಲ ಮಾಡ್ತೀವಿ. ಕೈಯಲ್ಲಿ ಬ್ಲಾಕ್ ಆಗಿದ್ದಾಗ ಕೈಯಲ್ಲಿ ಸ್ಟೆಂಟ್ ಹಾಕಿ, ಕೈ ಕಾಲಲ್ಲಿ ಬ್ಲಾಕ್ ಆಗಿದ್ದಾಗ ಸ್ಟೆಂಟ್ ಮಾಡಿ. This was a very common thing which is to be done. Okay. And we are proud that we are the only department in entire Karnataka where 5 intervention radiologists are there, and we have got a department. We run a DM course also. Coming to this patient, what we did was this patient, Dr. Ruge was the first operator, Dr. Abhinandan Ruge and rest of the team. So what we did was, this patient came with very diffuse below knee disease. ಅಂದ್ರೆ ರಕ್ತನಾಳದ್ದು ಫುಲ್ ತೆಳ್ಳದಾಗ್ಬಿಟ್ಟಿತ್ತು, ಫುಲ್ ಕಾಲಿನ ಬಟ್ಟೆ ತನಕ, ಆಯ್ತಾ. ಸೊ ಅಂಡ್ ದ ಕಾಸ್ ವಾಸ್ ಕ್ಯಾಲ್ಸಿಯಂ ವಾಸ್ ದೇರ್. ಬಹಳ ಕ್ಯಾಲ್ಸಿಯಂ ಆಗ್ಬಿಡುತ್ತೆ. ಸ್ವಲ್ಪ ನಿಧಾನ, ಸ್ವಲ್ಪ ಒಂದೊಂದ್ಸಲ ಫಸ್ಟ್ ಅರ್ಲಿ ಸ್ಟೇಜ್ ಅಲ್ಲಿ ಇದ್ದಾಗ ಬರೀ ಕೊಲೆಸ್ಟ್ರಾಲ್ ಡಿಪಾಸಿಟ್ ಆಗುತ್ತೆ. ಆಮೇಲೆ ಆಸ್ ದ ಏಜ್ ಪ್ರೋಗ್ರೆಸಸ್ ದೆನ್ ಇಟ್ ಬಿಕಮ್ಸ್ ಡಿಪಾಸಿಟೆಡ್ ವಿತ್ ಕ್ಯಾಲ್ಸಿಯಂ. So when it gets deposited with calcium, ಪಾಲಿಮರ್ನಿಂದ ತಯಾರಿಸಿದ ಮೈಟ್ರಲ್ ವಾಲ್ವ್ಸ್ ಅನ್ನ ವಾಣಿಜ್ಯ ಬಳಕೆಗೆ ಪ್ರಥಮವಾಗಿ ಬಿಡುಗಡೆಗೊಳಿಸಿದ್ದು, ವಿಶ್ವದಲ್ಲಿಯೇ ಪ್ರಥಮವಾಗಿ ಪಾಲಿಮರ್ ವಾಲ್ವ್ಸ್ ಅನ್ನ ರೋಗಿಗೆ ಅಳವಡಿಸುವಲ್ಲಿ ಯಶಸ್ವಿಯಾಗಿದೆ. ಈ ವಿಧಾನವು ಈ ಭಾಗದ ರೋಗಿಗಳಿಗೆ ವರದಾನವಾಗಿದ್ದು, ಮುಂದಿನ ಪೀಳಿಗೆಗೆ ಬದಲಿ ಆಯ್ಕೆಗಳ ಅವಕಾಶವನ್ನ ತೆರೆದಿದೆ. ಪಾಲಿಮರ್ನಿಂದ ತಯಾರಿಸಿದ ಈ ವಾಲ್ವ್ ಸುಧಾರಿತವಾಗಿದ್ದು, ದೀರ್ಘಕಾಲೀನ ಬಳಕೆ ಬರುತ್ತದೆ. ಮುಖ್ಯವಾಗಿ ರ್ಯೂಮ್ಯಾಟಿಕ್ ಹೃದಯ ಕಾಯಿಲೆಯಿಂದ ಬಳಲುತ್ತಿದ್ದವರಿಗೆ ಇದು ವರದಾನವಾಗಲಿದ್ದು, ಕೈಗೆ ಎಟುಕುವ ದರದಲ್ಲಿ ಲಭ್ಯವಿರಲಿದೆ ಎಂದರು. ಈ ಸಂಶೋಧನೆಯಿಂದ ಕವಾಟ ಬದಲಿ ಮಾಡಿದಾಗ ರಕ್ತವನ್ನ ತೆಳುವುಗೊಳಿಸುವ ಔಷಧಿಯನ್ನ ಜೀವಿತಾವಧಿಯವರೆಗೆ ತೆಗೆದುಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ. ಈ ಸಂಶೋಧನೆಯಲ್ಲಿ ಹೃದಯ ಶಸ್ತ್ರಚಿಕಿತ್ಸಾ ವಿಭಾಗದ ತಜ್ಞ ವೈದ್ಯರು ಭಾಗವಹಿಸಿದ್ದು, ಕವಾಟವನ್ನ ಅಳವಡಿಸಲು ಇನ್ನಿತರ ಹೃದಯ ಶಸ್ತ್ರಚಿಕಿತ್ಸಕರಿಗೆ ತರಬೇತಿ ನೀಡಬಹುದು ಎಂದರು. ಅನಿಮಲ್ ವ್ಯಾಲ್ವ್ಸ್ ಇರ್ತಾ ಇತ್ತು, ಅದನ್ನ ಮಾಡ್ತಾ ಇದ್ರು. ಅದಕ್ಕೆ ಒಂದ್ಸರಿ ಅದು ಮಾಡಿದ್ಮೇಲೆ ಬೇರೆ ಬೇರೆ ತರ ತೊಂದರೆಗಳು ಬರುತ್ತೆ, ಮತ್ತೆ ಅದಕ್ಕೆ ಲೈಫ್ ಲಾಂಗ್ ಮೆಡಿಸಿನ್ ತಗೋಬೇಕಾಗುತ್ತೆ, ಬ್ಲಡ್ ಥಿನ್ನರ್ ಅಂತ ಹೇಳ್ತಾರೆ. ಅದೆಲ್ಲ ಇದ್ರಲ್ಲಿ ಬೇಕಾಗೋದಿಲ್ಲ. ನಮ್ಮ ಡಾಕ್ಟರ್ ಅವರು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ, ಮೋಹನ್ ಗಾನ್ ಅವರು ಹೇಳ್ತಾರೆ. ಇದನ್ನ ನಮ್ಮ ಫಸ್ಟ್ ಟೈಮ್ ನಾವು ಇಲ್ಲಿ ಮಾಡೋದು ನಮಗೆ ಬಹಳ ಸಂತೋಷ ಆಗ್ತಾ ಇದೆ. ಇದರಲ್ಲಿ ನಮ್ಮ ಹಿರಿಯ ತಜ್ಞರಾದ ಡಾಕ್ಟರ್ ಮೋಹನ್ ಗಾನ್ ಅವರಿದ್ದಾರೆ, ಮತ್ತೆ ಅದರಲ್ಲಿ ಡಾಕ್ಟರ್ ದರ್ಶನ್ ಅವರು, ಮತ್ತೆ ಡಾಕ್ಟರ್ ಧನಂಜಯ್ ಸಾಳುವೆ ಅವರಿದ್ದಾರೆ, ಮತ್ತೆ ಡಾಕ್ಟರ್ ಅಭಿಷೇಕ್ ಪ್ರಭು, ಡಾಕ್ಟರ್ ಪಾರ್ಶ್ವನಾಥ್ ಪಾಟೀಲ್ ಮತ್ತು ಡಾಕ್ಟರ್ ರಂಜಿತ್ ನಾಯಕ್. ಇಷ್ಟೆಲ್ಲ ನಮ್ಮ ಕಾರ್ಡಿಯೋಥೊರಾಸಿಕ್ ಸರ್ಜನ್ ಇದ್ದಾರೆ. ನಮ್ಮ ಇನ್ನೊಂದು ವಿಷಯ ನಿಮ್ಗೆ ಹೇಳ್ಬೇಕಂತಂದ್ರೆ, ನಮ್ದು ಆಸ್ಪತ್ರೆ ಪೂರ್ತಿ ನಾರ್ದನ್ ಕರ್ನಾಟಕದಲ್ಲಿ ಪೀಡಿಯಾಟ್ರಿಕ್ ಕಾರ್ಡಿಯಕ್ ಸರ್ಜರಿ ಕೂಡ ನಾವು ಮಾಡ್ತೀವಿ, ಮತ್ತೆ ಮಕ್ಕಳಿಗೆ ಸರ್ಜರಿ ಮಾಡ್ತೀವಿ. ಇದರಲ್ಲಿ ನಾವು ಬಿಮ್ಸ್ ಜೊತೆ ಕೂಡ ಕೈ ಜೋಡಿಸಿದೀವಿ. ಬಿಮ್ಸ್ ಕೂಡ ನಮ್ಮ ಡಾಕ್ಟರ್ ತಿಂಗಳಿಗೆ ವಾರಕ್ಕೊಂದ್ಸರಿ ಹೋಗ್ತಾರೆ. ಅಲ್ಲಿ ಯಾರು ಮಕ್ಕಳಿಗೆ ಏನಾದ್ರು ಹೃದಯದ ಹಾರ್ಟ್ ಸರ್ಜರಿ ಬೇಕಂದ್ರೆ ನಾವು ಕೂಡ ಇಲ್ಲೇ ಮಾಡ್ತಾ ಇದೀವಿ. ಅದು ನಿಮ್ಗೊಂದು ಮಾಹಿತಿ ಕೊಡಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದು ಕೂಡ ನಾವು ಒಂದು 5-6ರಿಂದ ನಮ್ ಸುಮಾರು ಒಂದು ತಿಂಗಳಲ್ಲಿ 75ರಿಂದ 78 ಮೇಜರ್ ಸರ್ಜರೀಸ್ ಮಾಡ್ತಾರೆ ನಮ್ಮ 5 ಜನ ಡಾಕ್ಟರ್ ಕೂಡಿ. ಅದ್ರ ಜೊತೆನಲ್ಲಿ ಅನೆಸ್ಟಿಷಿಯಾ ಸಪೋರ್ಟ್ ಮಾಡಿದ್ದು ಬೇರೆ ಸ್ವಲ್ಪ ಸ್ಪೆಷಲೈಸ್ಡ್ ಇದೆ. ಇದು ಅನೆಸ್ಟಿಷಿಯಾ ಸ್ಪೆಷಲಿಸ್ಟ್ ಇದ್ದಾರೆ, ಡಾಕ್ಟರ್ ಶರಣಗೌಡ ಪಾಟೀಲ್ ಇದ್ದಾರೆ, ಮತ್ತು
ಆನಂದ್ ವಗರಳ್ಳಿ ಇರುತ್ತೆ. ಇವರು ಎಫೆಕ್ಟಿವ್ಲಿ ದೇ ಸಪೋರ್ಟ್ ದೆಮ್ ಅಂಡ್ ಡೂ ದ ಸರ್ಜರಿ, ಬಿಕಾಸ್ ಇದು ನಾರ್ಮಲ್ ಕಾರ್ಡಿಯಕ್ ಸರ್ಜರಿಗೆ ಅನಸ್ಟಿಷಿಯಾ ಅಲ್ಲ, ಇದು ವೆರಿ ಸ್ಪೆಷಲೈಸ್. ಅದು ಆಪರೇಷನ್ ಮಾಡಿದ್ಮೇಲೆ ಸುಮಾರು 24 ಇಂದ 48 ಅವರ್ಸ್ ವರೆಗೂ ವೆಂಟಿಲೇಟರ್ ಬೇರೆ ಇರ್ತದೆ, ಅದನ್ನೆಲ್ಲ ಅವ್ರು ನೋಡ್ಕೊಳ್ಬೇಕಾಗುತ್ತೆ. ಸೊ ಅದು ಕೂಡ ನಾವು ತುಂಬವಾಗಿ ನಾವು ಮಾಡ್ತಾ ಇದ್ದೀವಿ. ಇದ್ರ ಜೊತೆನಲ್ಲಿ ಕಾರ್ಡಿಯಾಲಜಿಸ್ಟ್ ಕೂಡ ಸಪೋರ್ಟ್ ಬೇಕಾಗ್ತದೆ. ಕಾರ್ಡಿಯೋಥೊರಾಸಿಕ್ ಸರ್ಜರಿ ಒಬ್ಬರೇ ಎಲ್ಲ ಮಾಡೋಕ್ಕಾಗೋದಿಲ್ಲ, ಅದನ್ನ ಮಾನಿಟರ್ ಮಾಡೋದಕ್ಕೆ ನಮ್ಗೆ ಕಾರ್ಡಿಯಾಲಜಿ ತಜ್ಞರು ಕೂಡ ಇದ್ದಾರೆ. ಡಾಕ್ಟರ್ ಸುರೇಶ್ ಪಟೇದ್ ಅವರಿದ್ದಾರೆ, ಡಾಕ್ಟರ್ ಸಂಜಯ್ ಪೋರ್ವಾಲ್ ಅವರಿದ್ದಾರೆ, ಮತ್ತು ಡಾಕ್ಟರ್ MR ಪ್ರಸಾದ್ ಅವರಿದ್ದಾರೆ. ಇವ್ರು ಕೂಡ ನಮ್ಗೆ ಸಹಕಾರ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಒಂದ್ 2-3 ದಿವಸ ನಮ್ಮ ಡಾಕ್ಟರ್ ಮೋಹನ್ ಗೌರ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಏನ್ ಇದ್ರ ಸ್ಪೆಷಾಲಿಟಿ ವ್ಯಾಲ್ವ್ ಅಂತ ಹೇಳ್ತಾರೆ. ಸಂಕಲ್ಪ ಶಿಂದೆ, KMM ಕನ್ನಡ ನ್ಯೂಸ್, ಬೆಳಗಾವಿ.